ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಆ್ಯಂಡ್ ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ರೈಲ್ವೆ ಅಂಡರ್ ಪಾಸ್ಗಾಗಿ ಈಗ ಎರಡು ಸಮುದಾಯಗಳ ನಡುವೆ ಒಂದು ಮಾತಿನ ಸಮರ ನಡೀತಾ ಇದೆ. ಇಂಥ ಒಂದು ಘಟನೆಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಕೋಟೆ ಬಡಾವಣೆಯ ಜನರು. ಅಂದರೆ ಈ ಕೋಟೆ ಬಡಾವಣೆಯಲ್ಲಿ ಆ ಕೋಟೆ ಬಡಾವಣೆಗೆ ಹೊಂದಿಕೊಂಡಂತೆ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿ ಒಂದು RK ಗೇಟ್ ಅನ್ನುವಂತಹ ಒಂದು ಗೇಟ್ ಕೂಡ ಇದೆ. ಆ RK ಗೇಟ್ ಪಕ್ಕದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಒಂದು ಸ್ಮಶಾನ ಕೂಡ ಇದೆ. ಆ ಗೇಟ್ನ ಮತ್ತೊಂದು ಭಾಗಕ್ಕೆ ಬಡಾವಣೆಯ ಜನ ವಾಸ ಮಾಡ್ತಾ ಇದ್ದಾರೆ. ನೂರಾರು ಮನೆಗಳು ನಿರ್ಮಾಣ ಆಗಿದೆ. 16 ವರ್ಷಗಳಿಂದ ಜನ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಕಳೆದ ಕೆಲ ದಿನಗಳಿಂದ ಈ ಗೇಟ್ನ ಪಕ್ಕದಲ್ಲಿ ಇರತಕ್ಕಂತಹ ಸ್ಮಶಾನಕ್ಕೆ ಈ ಒಂದು ಏನು ಬಡಾವಣೆ ಇದೆ, ಆ ಬಡಾವಣೆಯಿಂದ ಆ ಸ್ಮಶಾನಕ್ಕೆ ಒಂದು ಅಂಡರ್ ಪಾಸ್ ಅವಶ್ಯಕತೆ ಇದೆ ಎನ್ನುವಂತಹ ಒಂದು ಒತ್ತಾಯ ಕೇಳಿಬಂದಿರುವಂತಹ ಹಿನ್ನೆಲೆ ಈಗ ಸಾಕಷ್ಟು ಗೊಂದಲಕ್ಕೆ ಈ ಒಂದು ವಿಚಾರ ಎಡೆಮಾಡಿಕೊಟ್ಟಿದೆ. ಯಾಕಂದರೆ ಏನು ಆ RK ಗೇಟ್ನ ನಿವಾಸಿಗಳು ಯಾರಿದ್ದಾರೆ, ಅಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸುಮಾರು ವರ್ಷಗಳಿಂದ ಅಲ್ಲಿ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಜನ ಏನಿದ್ದಾರೆ, ಅಲ್ಲಿ ಅಂಡರ್ ಪಾಸ್ ನಿರ್ಮಾಣ ಆಗಿದ್ದೇ ಆದರೆ ಸಂಪೂರ್ಣವಾಗಿ 3 ರಿಂದ 4 ರಸ್ತೆಗಳು ಪ್ರಮುಖವಾಗಿ ಅಲ್ಲಿ ಮುಚ್ಚಬೇಕಾಗ್ತದೆ. ಯಾಕಂದರೆ ಆ ರಸ್ತೆಗಳಿಗೆ ಸಂಪರ್ಕ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅಂಡರ್ ಪಾಸನ್ನು ತೆಗಿಲಿಕ್ಕೆ ಏನು ಸಂಬಂಧಪಟ್ಟಂತಹ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಮುಂದಾಗಿದ್ದೇ ಆದರೆ ಅಲ್ಲಿ ಸಂಪೂರ್ಣವಾಗಿ ಆ ರಸ್ತೆ ಸಂಪರ್ಕವನ್ನು ಮುಚ್ಚಿ ಅಲ್ಲಿ ಗೋಡೆಗಳನ್ನು ನಿರ್ಮಾಣ ಮಾಡಿ ಅಂಡರ್ ಪಾಸನ್ನು ಮಾಡಬೇಕಾಗ್ತದೆ. ಅಲ್ಲಿ ಅಂಡರ್ ಪಾಸ್ ಏನಾದ್ರು ಆಯಿತು ಅಂದರೆ 3-4 ರಸ್ತೆಗಳಿಗೆ ಸಂಪೂರ್ಣವಾಗಿ ಸಂಪರ್ಕವೇ ಇಲ್ಲದ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದರೆ ಇಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರ ವಾದ ಏನಂದರೆ, ನಮ್ಮ ಸ್ಮಶಾನಕ್ಕೆ ಯಾರಾದರೂ ಸಾವನ್ನಪ್ಪಿದ್ರೆ ಅವರನ್ನು ನಾವು ದಫನ್ ಮಾಡಲಿಕ್ಕೆ ಹೋಗಬೇಕಾದ್ರೆ ರೈಲ್ವೆ ಹಳಿಯನ್ನು ದಾಟಿ ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಮಗೆ ಒಂದು ಅಂಡರ್ ಪಾಸ್ ಅವಶ್ಯಕತೆ ಇದೆ ಎನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈ ಒಂದು ಸ್ಮಶಾನಕ್ಕೆ ಏನು ತಿಟ್ಟಮಾರನಹಳ್ಳಿಯ ರೈಲ್ವೆ ಬ್ರಿಡ್ಜ್ ಏನಿದೆ, ಆ ರಸ್ತೆಯಲ್ಲಿ ಇರತಕ್ಕಂತಹ ರೈಲ್ವೆ ಬ್ರಿಡ್ಜ್ ಏನಿದೆ, ರಾಮಮ್ಮನ ಕೆರೆಯ ಏರಿಯಿಂದ ಒಂದು ವ್ಯವಸ್ಥಿತವಾಗಿ ಹಿಂದೆಯಿಂದಲೂ ಕೂಡ ಒಂದು ರಸ್ತೆ ಕೂಡ ಇದೆ. ಈಗಲೂ ಕೂಡ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೇ ಆದರೆ ವಾಹನ ಸವಾರರಿಂದ ಹಿಡಿದು ಆ ಸ್ಮಶಾನಕ್ಕೆ ಬರ್ತಕ್ಕಂತಹ ಯಾರೇ ಆಗಿರ್ಬೋದು, ಅಂದರೆ ನಾಳೆ ದಿನ ಯಾರಾದರೂ ಸಾವನ್ನಪ್ಪಿದಾಗ ಅಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೂ ಕೂಡ ಬಹಳ ಅಚ್ಚುಕಟ್ಟಾದ ರಸ್ತೆ ಇದೆ. ಆ ಕೆರೆ ಏರಿ ಮೇಲೆ ಇರತಕ್ಕಂತಹ ರಸ್ತೆ ಈಗ ಸಂಪೂರ್ಣವಾಗಿ ಇದ್ದರೂ ಕೂಡ, ಆದರೆ ಆ ರಸ್ತೆಯ ವಿಚಾರವಾಗಿ ಯಾರೂ ಕೂಡ ಚಕಾರವನ್ನು ಎತ್ತಾ ಇಲ್ಲ. ಯಾಕಂದರೆ ಒಂದು ಕಡೆ ಅದು ಸ್ಟೇಟ್ ಹೈವೇ ಕೂಡ ಇದೆ. ಏನು ಚನ್ನಪಟ್ಟಣ ಮೂಲಕ ಕುಣಿಗಲ್ ಮಾರ್ಗವಾಗಿ ತುಮಕೂರು ಜಿಲ್ಲೆಗೆ ಸಂಪರ್ಕ ಮಾಡ್ತಕ್ಕಂತಹ ರಾಜ್ಯ ಹೆದ್ದಾರಿ ಕೂಡ ಅದು. ಆ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಂತೆ ರಾಮಮ್ಮನ ಕೆರೆ ಇರತಕ್ಕಂಥದ್ದು. ಆ ಕೆರೆಯ ಏರಿಯ ಮೇಲೆ ರಸ್ತೆ ಕೂಡ ಇದೆ. ಏನು 1-2 ದಿನಗಳ ಕಾಲ ಆ ರಸ್ತೆಯಲ್ಲಿ ಬೆಳೆದಿರ್ತಕ್ಕಂತಹ ಆ ಕೆರೆ ಏರಿ ಮೇಲೆ ಬೆಳೆದಿರ್ತಕ್ಕಂತಹ ಗಿಡಗಳನ್ನು ತೆರವು ಮಾಡಿದ್ದೆ ಆದರೆ ಒಂದು ಅಚ್ಚುಕಟ್ಟಾದಂತಹ ರಸ್ತೆ ಆಗ್ತದೆ. ಮುಸಲ್ಮಾನರ ಸ್ಮಶಾನಕ್ಕೆ ಒಂದು ಅಚ್ಚುಕಟ್ಟಾದ ರಸ್ತೆ ಕೂಡ ಸಿಗ್ತದೆ. ಆದರೆ ಇಲ್ಲಿ ಪ್ರಮುಖವಾಗಿ ಒಂದು ಗಾಳಿ ಸುದ್ದಿ ಹಬ್ಬಿದೆ. ಏನು ಆ ಸ್ಮಶಾನದ ಹಿಂಭಾಗಕ್ಕೆ ಕೆಲ ಪ್ರಭಾವಿಗಳು ಜಮೀನನ್ನು ಖರೀದಿ ಮಾಡಿದ್ದಾರೆ. ಸುಮಾರು 50 ಎಕರೆಗೂ ಹೆಚ್ಚು ಜಮೀನನ್ನು ಖರೀದಿ ಮಾಡಿದ್ದಾರೆ. ಬೇರೆ ಬೇರೆ ಹೆಸರುಗಳಲ್ಲಿ ಖರೀದಿ ಮಾಡಿದ್ದಾರೆ. ಆ ಪ್ರಭಾವಿಯ ಅನುಕೂಲಕ್ಕಾಗಿ ಈ ಒಂದು ಅಂಡರ್ ಪಾಸನ್ನು ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಮುಸಲ್ಮಾನರನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದು ಗಾಳಿ ಸುದ್ದಿ ಇಲ್ಲಿ ಹಬ್ಬಿದೆ. ಸರ್, 23ನೇ ತಾರೀಕು ಸೋಮವಾರ ರೈಲ್ವೆ ಅವರು ಸರ್ವೆಗೆ ಬಂದಿದ್ರು. ಇಲ್ಲಿ ಸರ್ವೆ ಅವರು ಅಲ್ಲಿಂದ ಟೇಪ್ ಹಿಡಿದ್ರು.
ಇಲ್ಲಿ ಅವರು ನಾವು ಸೋಮಣ್ಣವ್ರಿಗೆ ಲೆಟ್ರ್ ಕೊಟ್ಟಿದ್ದು. ಫಸ್ಟು ಶಾಸಕರಿಗೆ ಹೋಗಿ ಮನವಿ ಮಾಡಿಕೊಂಡು ಏನು ಅಂಡರ್ ಪಾಸ್ ಮಾಡಬೇಡಿ ಸರ್, ಈಗ ನಮಗೆ ತೊಂದರೆ ಆಯ್ತದೆ, ಈ ರೋಡೆಲ್ಲ ಮುಚ್ಚೋಯ್ತದೆ ಅಂತ. ಅವರು ಬಂದು ನಾವು ಸ್ಪಾಟ್ ವೆರಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಬರಲಿಲ್ಲ. ಸರಿ ಅಂದ್ಬಿಟ್ಟು ನಾವೇನು ಮಾಡಿದೋ 12ನೇ ತಿಂಗಳಲ್ಲಿ ರಾಮನಗರಕ್ಕೆ ವಿಸಿಟಿಗೆ ಬಂದಿದ್ದರು ಸೋಮಣ್ಣವರು ಮತ್ತು ಮಂಜುನಾಥ್ ಸರ್ ಇಬ್ಬರು ಬಂದಿದ್ದರು. ಆವಾಗ ಲೆಟ್ರ್ ಕೊಟ್ಟಿದ್ದು. ನಾವು ಒಂದು 10 ಜನ ಹೋಗಿ ಲೆಟ್ರ್ ಕೊಟ್ಟು ಬಂದೋ ಬ್ಯಾಡಿ ಅಂತ. ಅವರು ನೋಟ್ ಮಾಡಿಕೊಂಡ್ರು ಸೋಮಣ್ಣವರು. ಮತ್ತಾದಮೇಲೆ ಈಗ ನಮ್ಮ ನಗರಸಭೆ ಅಧ್ಯಕ್ಷರನ್ನ ಕರ್ಕೊಂಡು ಶಾಸಕರು ಮತ್ತು ಇವರೆಲ್ಲ ಮುಸ್ಲಿಂ ಸಮುದಾಯದವರೆಲ್ಲ ಇಲ್ಲಿ ಜಾಗ ಅಂಡರ್ ಪಾಸ್ ಮಾಡಲೇಬೇಕು ಅಂತ ಲೆಟ್ರ್ ಕೊಟ್ಬಿಟ್ಟು ಬಂದಿದ್ದರು. ಹಾಗಾಗಿ ಮೊನ್ನೆ ಇಂಜಿನಿಯರ್ 23ನೇ ತಾರೀಕು ಬಂದರು. 23ನೇ ತಾರೀಕು ಬಂದು ಅಲ್ಲಿವರೆಗೂ ಟೇಪ್ ಹಿಡಿದ್ಬಿಟ್ಟು ಹೋಗಿದ್ದಾರೆ. ಈಗ ಅಲ್ಲಿವರೆಗೂ ಟೇಪ್ ಹಿಡಿದು ಅಲ್ಲಿಂದ ಮಾಡ್ಕೊಂಡ್ರೆ ಆ ರೋಡ್ವರೆಗೂ ತೊಂದರೆ ಆಗುತ್ತೆ, ಈ ರೋಡ್ವರೆಗೂ ತೊಂದರೆ ಆಗುತ್ತೆ. ಹಂಗಾಗಿ ಇದು ಯಾವತ್ತೋ ಒಂದಿನ ಆಗುವಂಥ ಸಾವು ನೋವು. ಹಂಗಾಗಿ ಬದುಕಿದ್ದವ್ರನ್ನ ಈಗ ದಿನ ಬದುಕಿದ್ದವ್ರನ್ನ ಸಾಯಿಸುವಂಗೆ ಆಗ್ತದೆ. ಯಾವತ್ತೋ ಒಂದಿನ ಆಗುವಂಥ ಇದಕ್ಕೆ ಈಗ ನಮ್ಮಲ್ಲಿ ಸತ್ತವ್ರಿಗೆ ಆ ಕಡೆಯಿಂದ ನಾವು ಹೋಗ್ತೀವಿ. ಹಂಗಾಗಿ ಈಗ ಅವ್ರಿಗೂ ಅಲ್ಲಿ ದಾರಿ ಇದೆ. ಇಲ್ಲೇ ನೀವು ಬೇಕಾದ್ರೆ ವಿಡಿಯೋ ಮಾಡ್ಕೋಬೋದು. ಅಲ್ಲೊಂದು ದಾರಿ ಇದೆ. ಅವ್ರೇನು ಮಾಡಬೇಕು ಅಂತಂದರೆ, ಈಗ ನಾವು ನಮ್ಮ ಮನವಿ ಏನು ಅಂತಂದರೆ ಒಬ್ರಿಗೆ ತೊಂದರೆ ಕೊಟ್ಟು ಒಬ್ರಿಗೆ ಇದು ಮಾಡೋದು ಬೇಡ. ಅಲ್ಲಿಂದನೇ ಅವರು ನಾವು ಯಾವ ರೀತಿ ಬರ್ತೀವಿ ಅವರು ಅಲ್ಲಿಂದನೇ ಬರಬೇಕು ಅನ್ನೋದು ನಮ್ಮ ಎಲ್ಲ ನಿವಾಸಿಗಳ ಪರವಾಗಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ಈಗ ಇವತ್ತು ಶಾಸಕರನ್ನು ಮೀಟ್ ಮಾಡ್ತೀವಿ. ಯಾಕೆಂದರೆ ನಾವು ಆಲ್ರೆಡಿ ಒಂದು ಮಾತು ಹೇಳಿದ್ದು, ಮತ್ತೆ ಅವ್ರ ಗಮನಕ್ಕೆ ತರ್ತೀವಿ. ಮತ್ತು ಈಗ ಇಂಜಿನಿಯರ್ ಬಂದಾಗ ನಾವು ಅವ್ರ ಹತ್ರ ಮಾತಾಡಿದ್ವಿ. ಇಂಜಿನಿಯರ್ ಹತ್ರ ಅವ್ರೇನಂತ ಅಂದರು ಅಂದರೆ, ಬೆಂಗಳೂರು DGM ಒಂದು ಲೆಟ್ರ್ ಕೊಡಿ ಅಂದರು. ಈಗ ಆಲ್ರೆಡಿ ಲೆಟ್ರ್ ರೆಡಿ ಮಾಡಿದ್ದೀವಿ. 2 ದಿವಸದಲ್ಲಿ ಅದು ಕೊಡ್ತೀವಿ ಅವ್ರಿಗೆ ತಗೊಂಡೋಗಿ. ಇದನ್ನ ರೈಲ್ವೆ ಅವರು ಸರ್ವೆ ಮಾಡಿಕ್ಕೆ ಅಂಡರ್ ಪಾಸ್ ಮಾಡಕ್ ಬಂದಿದ್ರು. ಈ ಅಂಡರ್ ಪಾಸ್ ಮಾಡೋದ್ರಿಂದ ಒಂದು ಜನಾಂಗಕ್ಕೆ ಒಂದು 150 ಜನ ಅಥವಾ 100 ಜನ ಇರ್ಬೋದು, ಅವ್ರಿಗೆ ಅನುಕೂಲತೆ ಆಗ್ತದೆ ಹೊರತು ಇಲ್ಲಿ 5-6 ವಾರ್ಡ್ಗಳು ಜನ ಇಲ್ಲಿ ಈ ರೋಡಲ್ಲಿ ಓಡಾಡ್ತೀವಿ. ಈ ರೋಡಲ್ಲಿ ಓಡಾಡುವಂತ 5-6 ವಾರ್ಡ್ ಜನಕ್ಕೂ ಸುಮಾರು ಒಂದು 10-15 ಸಾವಿರ ಜನಕ್ಕೂ ಇದು ಅನಾನುಕೂಲ ಆಗ್ತದೆ. ಇದು ಸುಮ್ಮನೆ ಒಂದು ಜನಾಂಗಕ್ಕೆ ಲಯಿಸ್ಕೊಂಡು ಅಂಡರ್ ಪಾಸ್ ಮಾಡೋದ್ರಿಂದ ಇನ್ನೊಂದು ಜನಾಂಗಕ್ಕೆ ತೊಂದರೆ ಆಗ್ತದೆ. ನಾವು ಫಸ್ಟು ಶವ ಸಂಸ್ಕಾರಕ್ಕೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ತಿದ್ದೋ. ಇವಾಗ ಈ ರೋಡಿಂದ ಆ ಕಡೆಯಿಂದ ನಾವು ಅಲ್ಲಿ ಏರಿ ಮೇಲೆ ಜಾಗ ಇದೆ, ಅಲ್ಲೋಗಿ ನಾವು ಮಾಡ್ತಾ ಇದ್ದೀವಿ. ಇವರು ಅಷ್ಟೇ ಈ ಕಡೆ 18 ಅಡಿ ರೋಡ್ ಇದೆ ಇವ್ರಿಗೂ. ಅಲ್ಲಿ ಏರಿ ಮೇಲಿಂದ ಬಂದಿಟ್ಟು ಯೂ ಟರ್ನ್ ಬಂದಿದ್ದಾನೆ, ಅವ್ರ ಮಸಾಣ ತಲುಪೋದು. ಇದೇ ಅವಶ್ಯಕತೆ ಏನಿಲ್ಲ. ಇದು ಮಾಡಿದ್ರೆ ಅವ್ರಿಗೆ ಅನುಕೂಲತೆ ಆಗ್ತದೆ ಹೊರತು ಇಲ್ಲಿ ಸಾವಿರಾರು ಜನಕ್ಕೆ ಅನಾನುಕೂಲ ಆಯ್ತದೆ. ಇದನ್ನ ಕೈಬಿಟ್ಟು ಎಲ್ಲಾ ಜನಾಂಗಕ್ಕೂ ಒಳ್ಳೇದಾಗುವಂತ ಒಂದು ಕಾರ್ಯಕ್ರಮ ತಗೊಂಡ್ರೆ ಅಲ್ಲೂ ಹೋಗಿ ಸರ್ವೆ ಮಾಡ್ಬೋದು. ಇವಾಗ ಅವರು ನಾವ್ ಹೆಂಗೆ ಮಸಾಣಕ್ಕೆ ಹೋಗ್ಬೇಕಾದ್ರೆ ಹಿಂದೂ ಮಸಾಣಕ್ಕೆ ನಾವು ಯೂ ಟರ್ನ್ ಆಗಿ ಹೋಯ್ತೀವೋ, ಇವರು ಅದೇ ರೀತಿ 18 ಅಡಿ ರೋಡ್ ಇದೆ, ಟಾರ್ ರೋಡು, ಆ ಕಡೆಯಿಂದ ಬಂದು ಅವರು ಮಾಡ್ಬೋದು. ಇದೇನು ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಏನು ಸಾವಿರಾರು ಮೈಲಿ ಇಲ್ಲ, ಅದು ಒಂದು 100 ಕಿಲೋಮೀಟರ್ ಒಂದು 10-15 ಇದರಲ್ಲಿ ರೈಲ್ವೆ ಇಲಾಖೆಯಿಂದ ಸರ್ವೆ ಆಗಿದೆ. ಇದನ್ನ ಮುಂಚೆ ನಾವು MP ಅವ್ರಿಗೆ ಗಮನಕ್ಕೆ ತಂದು ಅವರು ಇಲ್ಲಿ ಜನಾಂಗಗಳನ್ನ ಇಲ್ಲಿ ಸ್ಥಳೀಕರನ್ನೆಲ್ಲ ಬಂದು ವಿಚಾರಣೆ ಮಾಡಿದ್ರು. ಇಲ್ಲಿ ಸ್ಟ್ರೆಂತ್ ನೋಡಿದ್ರು. ಇವ್ರಿಗೆ ಅನುಕೂಲತೆಯಾಗಿ ಒಂದು 100 ಜನ ಒಂದು 50-60-70 ಜನಕ್ಕೆ ಅನುಕೂಲ ಆಗೋದನ್ನ ಬ್ಯಾಡಿ ಅಂದ್ಬಿಟ್ಟು ಕಾರ್ಯಕ್ರಮ ನಿಲ್ಲಿಸೋದ್ರು. ಇವಾಗ ಹೊಸ MP ಅವ್ರು ಬಂದಿದ್ದಾರೆ. ಇವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇವ್ರಿಗೆ ನಾವು ಹಿಂದೂಗಳನ್ನು ನಾವು ಲೆಟ್ರ್ ಕೊಡ್ತಾ ಇದ್ದೀವಿ, ಕೊಟ್ಟು ಅವ್ರ ಗಮನಕ್ಕೆ ತರ್ತೀವಿ. ಇದರಿಂದ ಯಾರಿಗೂ ಅವ್ರಿಗೆ ಪ್ರಯೋಜನ ಹೊರತು ಸಾವಿರಾರು ಜನಕ್ಕೆ ಅನಾನುಕೂಲ. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಬಂತು, ಆರ್ಕಿಟೆಕ್ಟ್ ವಿಷಯಕ್ಕೆ ಬರುವ ಎಲ್ಲ ಪಬ್ಲಿಕ್ ಎಲ್ಲ ಸೇರಿಬಿಟ್ಟು ನಮ್ಗೆ ಇಲ್ಲಿ ಅಂಡರ್ ಪಾಸ್ಗೆ ವಿರೋಧ ಆಯ್ತು, ನಮ್ಗೆ ಬೇಕಾಗಿಲ್ಲ, ನಮಗೆಲ್ಲ ತೊಂದರೆ ಆಯ್ತದೆ, ಇಲ್ಲಾಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂದ್ಬಿಟ್ಟು ಒಂದು ಸುದ್ದಿ ನಾವು ನೋಡಿದ್ವಿ. ನಿನ್ನೆಯಿಂದ ಇದಾಯ್ತಾರೆ. ಆ ಇದರಲ್ಲಿ ನಾವು ಏನು ಮಾಡಿದೋ, ಮತ್ತು DK ಸುರೇಶ್ ಇದ್ದಾಗಲೂ ನಾವು 2014-15 ಮನವಿ ಕೊಟ್ಟಿದ್ದು, ತಿರ್ಗಿ 19ರಲ್ಲಿ ಕೊಟ್ಟಿದ್ದು. ಅವರು ಕಳಿಸಿದ ಸರ್ವೇನೂ ಆಗಿತ್ತು, ಇನ್ವೆಂಟು ಆಗಿತ್ತು. ಅದು ಸ್ಟೇಟ್ ಸರ್ಕಾರ ಆವಾಗ ಹಣ ಬಿಡುಗಡೆ ಮಾಡ್ದೇನೆ ಅದು ಪೆಂಡಿಂಗ್ ಆಗ್ತಿತ್ತು. ಆ ಇದರಲ್ಲಿ ಏನಾಗಿತ್ತು, ಹಂಗೆ ಪೆಂಡಿಂಗ್ ಹಾಕ್ಕೊಂಡು ಹೊಂದಿದ್ದವು. ಈಗ ನಾವು ಏನೀಗ ಮೊನ್ನೆ ಸೋಮಣ್ಣ ಲೆಟರ್ ಕೊಟ್ಟು ನಮಗೆ ಆ ಕಡೆ ಹೋಗೋಕ್ಕೆ ಆಯ್ತಾ ಇಲ್ಲ, ಕಂಬಿ ಹಾಕ್ಬಿಟ್ಟವ್ರೆ, ಬರೀ ಒಂದು 100 ಅಡಿ ಜಾಗ ಬಿಟ್ಟಿದ್ದಾರೆ. ಯಾರೋ ಆ ಕಡೆ ಈ ಕಡೆ ರೈತರಾಗಲಿ, ಯಾರೋ ಸ್ಕೂಲ್ನವರಾಗಲಿ ಓಡಾಡೋಕ್ಕೆ ಭಾಳ ತೊಂದರೆ ಆಯ್ತಾರೆ. ಅದಕ್ಕೆ ಒಂದು 10 ಅಡಿಯಷ್ಟು ಒಂದು ಅಂಡರ್ ಪಾಸ್ ಮಾಡಿಕೊಡಿ ಅಂತ. ಅದಕ್ಕೆ ಅವರು ಆ ಮನವಿನ ನಮ್ಮ ಸ್ವೀಕಾರ ಮಾಡಿ ಅವರು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳಿಗೆ ಅವರು ಮಾಡಿದರು, ಫಾರ್ವರ್ಡ್ ಮಾಡಿದರು. ಅವರು ಇಂಜಿನಿಯರ್ ಬಂದ್ಬಿಟ್ಟು ಮೊನ್ನೆ ಬಂದು ಹಾಜರು ಮಾಡ್ಕೊಂಡು ಹೋಗಿದ್ದಾರೆ ಇಷ್ಟೇ. ಈಗ ಅವರು ಯಾವ ಥರ ಹೇಳ್ತಾವ್ರೆ ಅಂದರೆ, ನಾವು ದೂರ ಮಾಡಿದ್ರೆ ಅಕ್ವೈರ್ ಮಾಡಬೇಕಾಗ್ತದೆ, ಮನೆಗಳು ಹೋಯ್ತವೆ, ಮನೆಗಳ ಮುಂದೆನೇ ಕಾಲ್ ಬಂದ್ಬಿಡ್ತದೆ, ಅವ್ರಿಗೆಲ್ಲ ತೊಂದರೆ ಆಯ್ತದೆ ಅಂತ. ಅದಕ್ಕೆ ನಾವು ಮತ್ತೊಂದು DK ಸುರೇಶ್ ಅವರು ಒಂದು ಎಸ್ಟಿಮೇಟ್ ಮಾಡಿದ್ರು. ಅಲ್ಲೇ ಸ್ಪಾಟಲ್ಲೇ ಒಂದು 10 ಅಡಿಗೆ ಮೆಟ್ಲು
ಇಳಿದ್ಬಿಟ್ಟು ಆ ಕಡೆ ಹೋಗ್ದಂಗೆ ಮಾಡಿದ್ರು. ಆ ಥರ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ನಾವು ಅವ್ರಿಗೆ ಹೇಳಿ ಅವ್ರ ಗಮನಕ್ಕೆ ತಂದು ಅದಕ್ಕೆ ಅವ್ರು ಒಪ್ಕೊಂಡು ನಾವು ನೋಡ್ತೀವಿ, ಇನ್ನೊಂದ್ಸತಿ ನಾವು ಸರ್ವೆ ಮಾಡ್ತೀವಿ, ಡ್ರೋನ್ ಸರ್ವೆ ಮಾಡ್ತೀವಿ, ಏನಾಯ್ತದೆ ನಾವು ನೋಡ್ಬಿಟ್ಟು ನಾವು ಹೇಳ್ತೀವಿ ಅಂದ್ಬಿಟ್ಟು ಅಷ್ಟು ಭರವಸೆ ಕೊಟ್ಬಿಟ್ಟು ಹೋದ್ರು. ಅಷ್ಟು ಬೇಗ ನೆನ್ನೆ ನಮ್ಮ ಸ್ನೇಹಿತರೆಲ್ಲ ಸೇರಿಬಿಟ್ಟು ಇಲ್ಲ ಬೇಡ, ಇದಕ್ಕೆ ನಮ್ಮ ವಿರೋಧ ಅದೇ, ಇಲ್ಲಿ ಬೇಕಾಗಿಲ್ಲ, ನಾವು ಯಾರಿಗೂ ತೊಂದರೆ ಕೊಡಬೇಕಾ ಉದ್ದೇಶ ನಮಗಿಲ್ಲ. ಯಾಕಂದರೆ ಬೇರೆಯವ್ರಿಗೆ ನಾವು ತೊಂದರೆ ಕೊಟ್ಬಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡುವಂಥ ಉದ್ದೇಶನೂ ನಮಗಿಲ್ಲ. ಯಾಕಂದರೆ ಎಲ್ಲರಿಗೂ ಎಲ್ಲ ತೊಂದರೆ ಕೊಡೋದಾದ್ರೆ ನಮ್ಗೆ ಬೇಡಕ್ಕೆ ಬೇಡ, ಈಗ ಹೇಳ್ದಂಗೆ ಬೇಕಾದ್ರೆ ನಮಗೆ ರೋಡಿನಲ್ಲೇ ಬೇಕಾದ್ರೆ ನಮಗೆ ಸಂಪರ್ಕ ಮಾಡ್ಕೊಳ್ಳಿ, ನಮ್ಗೆ ಬೇಕಾದ್ರೆ ನಾವು ಸುತ್ತಾಡ್ಕೊಂಡು ಬೇಕಾದ್ರೆ ಬರ್ತೀವಿ, ನಮ್ಮ ಮಸಾಣಕ್ಕೆ ಬೇಕಾದ್ರೆ ದೂರ ಆಯ್ತದೆ, ಏನು ತೊಂದರೆ ಇಲ್ಲ, ನಾವು ಯಾರಿಗೂ ತೊಂದರೆ ಕೊಡುವಂಥ ಉದ್ದೇಶ ಇಲ್ಲ. ದಯವಿಟ್ಟು ನಮ್ಮ ಸ್ನೇಹಿತರಿಗೆ ಯಾರು ವಿರೋಧ ಮಾಡೋದ್ರೆ ಸ್ವಲ್ಪ ನೀವು ಯೋಚನೆ ಮಾಡಿಬಿಟ್ಟು ನಮಗೆ ಸಹಕಾರ ಕೊಡಿ, ಯಾರಿಗೂ ತೊಂದರೆ ಆಗ್ದಂಗೆ, ನಿಮಗೂ ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಇಲ್ದಂಗೆ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತೇವೆ. ಆದರೆ ಈ ವಿಚಾರವಾಗಿ ನಾವು ನಗರಸಭೆಯ ಕಮಿಷನರ್ ಮಹೇಂದ್ರ ಕುಮಾರ್ ಅವರನ್ನು ಸಂಪರ್ಕ ಮಾಡಿದಾಗ ನಮಗೂ ಕೂಡ ಯಾವುದೇ ಒಂದು ಏನು ನಗರಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಹಿನ್ನೆಲೆ ಇಲ್ಲಿ ಅಂಡರ್ಪಾಸನ್ನು ನಿರ್ಮಾಣ ಮಾಡ್ತೇವೆ ಎನ್ನುವಂತಹ ವಿಚಾರವಾಗಿ ಯಾವ ಇಲಾಖೆಯವರು ಕೂಡ ನಮಗೆ ಸಂಪರ್ಕವನ್ನು ಮಾಡಿಲ್ಲ ಎನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಷ್ಟು ವರ್ಷಗಳು ಇಲ್ಲದೇ ಇರತಕ್ಕಂತಹ ಸಮಸ್ಯೆ ಈಗ ಯಾಕೆ ಉದ್ಭವ ಆಗ್ತಾ ಇದೆ ಎನ್ನುವಂತಹ ವಿಚಾರವಾಗಿ ಇದು ವ್ಯವಸ್ಥಿತವಾಗಿ ನಡೀತಾ ಇರ್ತಕ್ಕಂತಹ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ, ಕೆಲ ಪ್ರಭಾವಿಗಳಿಗೆ ಅನುಕೂಲ ಮಾಡಲಿಕ್ಕೆ ಇಲ್ಲಿ ಒಂದು ಸಮುದಾಯದ ಜನರನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅವರನ್ನು ಬಳಸ್ಕೊಂಡು ಅವರ ಕಾರ್ಯಸಾಧನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಎನ್ನುವಂತಹ ಗಾಳಿ ಸುದ್ದಿ ಇದೆ. ಅದೇನೇ ಇದ್ದರೂ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಎರಡೂ ಸಮುದಾಯದ ಜನರಿಗೆ ಅನುಕೂಲ ಆಗ್ತಕ್ಕಂತಹ ಕೆಲಸವನ್ನು ಮಾಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.